ಪ್ರೀತಿ ಸತ್ಯ ನಿತ್ಯ ನೂತನ ನವ ಸಮಾಜದ ನಿರ್ಮಾಣದಲ್ಲಿ ಗುರುಗಳ ಪಾತ್ರ ಮಹತ್ವಪೂರ್ಣ. ಮಕ್ಕಳ ಸ್ವಭಾವ ವಿಭಿನ್ನವಾಗಿರಬಹುದು. ಕೆಲವು ಮಕ್ಕಳು ದುಷ್ಟ ಮಕ್ಕಳು, ಕೆಲವರಿಗೆ ನಾಚಿಕೆಯ ಸ್ವಭಾವ. ಎಲ್ಲ ಮಕ್ಕಳ ಸ್ವಭಾವವನ್ನು ಅನುನಯದಿಂದ ಅರಿತು ಸರಿದಾರಿಗೆ ತರಬೇಕಾದ ಕರ್ತವ್ಯ ಪಾಲಕರು ಹಾಗೂ ಗುರುಗಳಿಗೆ ಸೇರಿದೆ. ಯೇಸು ಕ್ರಿಸ್ತ ನಾನೇ ಮಾರ್ಗ ಎಂಬ ಮಾತನ್ನು ಹೇಳಿದ್ದಾನೆ. ಆ ಮಾತುಗಳಲ್ಲಿರುವ ಅರ್ಥವನ್ನು ಸರಿಯಾದ ಹಾದಿಯಲ್ಲಿ ಗುರುತಿಸಿಕೊಂಡರೆ ಸಾಕು, ಬದುಕು ಧನ್ಯ. ಯೇಸು ಕ್ರಿಸ್ತ ಜೀವಿಸಿದ್ದ ಕಾಲವನ್ನು ನೆನೆಸಿಕೊಳ್ಳಿ. ಒಂದು ಗುಲಾಮತನ, ಅರಾಜಕತೆ, ತಾಂಡವ ನೃತ್ಯ ಮಾಡುತ್ತಿದ್ದ ಕಾಲ. ಯೇಸು ಕ್ರಿಸ್ತ ತನ್ನ ಪ್ರೀತಿಯಿಂದ ಎಲ್ಲರನ್ನೂ ಗೆದ್ದ. ಬುದ್ಧನು ತನ್ನ ಅಹಿಂಸಾವಾದದಿಂದ ಜಗತ್ತನ್ನು ಗೆದ್ದ. ನೀನು ನನ್ನ ಜೊತೆ ಬಂದು ಬಿಡು, ನಿನ್ನನ್ನು ಜಂಜಡಗಳಿಂದ ಮುಕ್ತಿಸುವೆ. ಮಹಾಮಹಿಮರು ಎಂದು ಕೀರ್ತಿ ಗಳಿಸಿದ ಪುಣ್ಯ ಪುರುಷರು ಕಸದ ಗುಂಡಿಯನ್ನು ಶುದ್ಧಿಗೊಳಿಸಿದವರು. ಅಂತಹ ಪುಣ್ಯಾತ್ಮರ ಋಣ ತೀರಿಸಬೇಕಾದುದು ಹೇಗೆ? ಅವರಿಗೆ ನಾವು ದಾನ ಕೊಡಬೇಕಾಗಿಲ್ಲ. ಅವರು ಅನುಸರಿಸಿದ ಮಾರ್ಗದಲ್ಲಿ ನಡೆದು ಮುಕ್ತಿ ಹೊಂದಿದರೆ ಜನ್ಮಧನ್ಯ. ನೀವು ನಿಮ್ಮ ಹೆಗಲ ಮೇಲೆ ಇರುವ ಭಾರವನ್ನು ಗುಂಪಿನಲ್ಲಿ ಎಲ್ಲರಿಗೂ ಹೊರಿಸಿ, ಆಗ ನಿಮ್ಮ ಹೊರೆ ಕಡಿಮೆ ಆಗುವುದು. ನಿಮ್ಮ ಅವಸಾನ ಹೊಂದಿ ಜಗತ್ತನ್ನು ಬಿಟ್ಟು ಹೊರಡಬೇಕಾದರೆ ಬೇರೆ ಯಾವ ವಸ್ತುವನ್ನು ನಿಮಗೆ ತೆಗೆದುಕೊಂಡು ಹೋಗಲಾಗದು. ಸ್ವಾಮಿಗಳು ನಮಗೆ ನೀಡಿದ ಅಣಿಮುತ್ತುಗಳು ಕೊಳೆ ಅವಸಾನವನ್ನು ಮೀರಿ ಮುಂದೆ ನಡೆಯಬಹುದು. ಅದೇ ನಮಗೆ ಮಾರ್ಗದರ್ಶನ. ಸಂತ ಶಿಶುನಾಳ ಶರೀಫ ಹಾಡಿದ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಪದಗಳನ್ನು ಓದುವುದು ಸುಲಭ, ಆದರೆ ಆಚರಣೆ ಮಾಡುವುದು ಕಷ್ಟ. ಗುರುವನ್ನು ಒಲಿಸಿಕೊಳ್ಳುವ ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿದೆ. ನಮ್ಮ ಮನಸ್ಸಿನ ದುಗುಡ, ಒತ್ತಡ, ಬಾಧೆಗಳನ್ನು ನೀಗಿಸಿಕೊಂಡಾಗ ಜೀವನ ಪ್ರೀತಿ ಅದಮ್ಯ ಚೇತನ ಹೊಂದಿ ಬದುಕನ್ನು ಪ್ರೀತಿಸುವ ಕಲೆ ನಿಮ್ಮದಾಗುತ್ತದೆ. ಪರ್ವತ ಉರುಳಿದರೂ ಸಾಗರ ಒಂದಿಂಚೂ ಮೇಲಕ್ಕೆ ಏರಲಿಲ್ಲ. ಹಾಗೆಯೇ ಒಂದು ಪುಟ್ಟ ಕೊಳಕ್ಕೆ ಕಲ್ಲು ಎಸೆದರೆ ಜಲತರಂಗ ಕೂಡಲೇ ಏಳುವುದು. ಅದೇ ಸಾಗರಕ್ಕೆ ಸಣ್ಣ ಕಲ್ಲು ತೂರಿದರೆ ಪ್ರಯೋಜನವಿಲ್ಲ. ಮನಸ್ಸು ವಿಚಲಿತವಾದರೆ ಸಣ್ಣ ಕೊಳ, ಇಲ್ಲದಿದ್ದರೆ ಸಾಗರ ಎಂದು ಅರ್ಥೈಸಿಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೀಗೆ ವೃದ್ಧಿಸಿಕೊಳ್ಳಿ. ಪ್ರೀತಿ ಅನಂತ, ಜೀವನ ಜಲ. ಭಾಷೆ ಜಾತಿ ಯಾವುದಕ್ಕೂ ಕೈಗೆ ನಿಲುಕೋದಿಲ್ಲ. ನಿಮ್ಮ ಮನಸ್ಸು ನಿರಾಳ ಹಾಗೂ ಒತ್ತಡ ರಹಿತವಾಗಿದ್ದರೆ ಪ್ರೀತಿ ಅರಳುತ್ತದೆ. ವಿಕಸಿತ ಪ್ರೀತಿ ಮನಸ್ಸಿಗೆ ನೆಮ್ಮದಿಯನ್ನು ತರುವುದು. ನಮ್ಮ ಮನದಲ್ಲಿ ಪ್ರೀತಿ ಇದೆ ಎಂಬ ಭಾವನೆಯಿಂದ ಮನದ ಒತ್ತಡವನ್ನು ದೂರ ಮಾಡಿ. ಮನಸ್ಸು ಒತ್ತಡ ಕಳೆದು ಸ್ವತಂತ್ರ ಹೊಂದಲಿ. ಬದುಕಿನಲ್ಲಿ ತೀವ್ರ ಅನ್ವೇಷಣ, ಅನುಸಂಧಾನ, ಅತೀವ ನಿರೀಕ್ಷೆಗಳು ನಮ್ಮನ್ನು ಗಾಂಭೀರ್ಯತೆಯಿಂದ ದಿಕ್ಕಿಗೆ ಒಯ್ದು ನಿಲ್ಲಿಸುತ್ತದೆ. ನಮ್ಮ ದೇಹದ ಜೀವಕಣಗಳು ಮೇಲೆ ನಿಂತಿರುವ ಕಲ್ಮಶ ತೊಲಗಿ ಸಂಪೂರ್ಣ ಆರೋಗ್ಯ ಲಭಿಸುವುದು. ಇಂತಹ ಸ್ಥಿತಿ ಆಳವಾದಾಗ ಅನುಭವ ಹಾಗೂ ನಂಬಿಕೆಯಿಂದ ಸಾಧ್ಯ. ಜಗತ್ತಿನ ಅತ್ಯಂತ ಭಯಾನಕ ಕಾಯಿಲೆ ಎಂದು ಹೆಸರು ಪಡೆದಿರುವ ಏಡ್ಸ್ ಬಗ್ಗೆ ಪ್ರತಿಯೊಬ್ಬರೂ ವಿವರಗಳನ್ನು ತಿಳಿಯಲು ಹೊರಡುವಿರಿ. ಆದರೆ ಅಂತರಂಗದ ಆಳ, ಅಂತರಂಗದ ಮರ್ಮವನ್ನು ಅರಿಯಲು ಯಾರೂ ಪ್ರಯತ್ನಿಸುವುದಿಲ್ಲ. ಆತ್ಮದ ಬಗ್ಗೆ ಅರಿತರೆ ಬದುಕು ಬಂಗಾರ. ನಾವು ದೇಹದಿಂದ ಎಲ್ಲ ಕಸಗಳನ್ನು ನಿರ್ವಹಿಸುತ್ತೇವೆ ಎಂಬ ಮಾತು ಮಿಥ್ಯ. ಆತ್ಮದ ಮೂಲಕ ಸಂಧಾನ, ಪ್ರೀತಿ, ಪ್ರೇಮಗಳನ್ನು ಗಳಿಸುತ್ತೇವೆ ಹಾಗೂ ಅರಳಿಸುತ್ತೇವೆ ಎನ್ನುವುದು ವಾಸ್ತವ, ಕಟುಸತ್ಯ. ವಿಜ್ಞಾನ ಮಾನವನನ್ನು ಎಲ್ಲ ಗೊತ್ತು ಎಂಬ ಭ್ರಮೆಗೆ ತಳ್ಳುತ್ತದೆ. ವಿಜ್ಞಾನದ ವಿರೋಧಿಗಳಾಗಬೇಡಿ. ದೇಹದ ರಚನೆ, ರೋಗಗಳ ಉದಯ ಅಂತ್ಯಗಳ ಬಗ್ಗೆ ವೈದ್ಯರ ಜೊತೆ ಚರ್ಚೆ ಮಾಡಿ. ಈ ಮರ್ಮ ವೈದ್ಯರಿಗೂ ತಿಳಿದಿಲ್ಲ. ವಿಜ್ಞಾನದ ಅರ್ಥ ಸತ್ಯ. ಅದನ್ನು ಸಂಪೂರ್ಣವಾಗಿ ನಂಬಿ ಮೂರ್ಖರಂತೆ ವರ್ತಿಸಬೇಡಿ. ಔಷಧಿಗಳಿಂದ ರೋಗಗಳು ಸಂಪೂರ್ಣವಾಗಿ ಗುಣಮುಖ ಆಗಬಹುದು. ಭ್ರಮೆಯಲ್ಲಿ ಬದುಕಬೇಡಿ. ಮಾನವನಿಗೆ ಸದಾಕಾಲ ತನ್ನ ದೇಹ, ಅದಕ್ಕೆ ಬರುವ ರೋಗದ ಬಗ್ಗೆ ಚಿಂತೆ ಕಾಡುತ್ತಿರುತ್ತದೆ. ಆದರೆ ಎಂದಿಗೂ ಅಂತರಂಗದ ಚಿಂತೆ ಮಾತ್ರ ಕಾಡುವುದಿಲ್ಲ. ಬದುಕು, ದೇಹ ಅನೇಕ ನಿಗೂಢತೆಯ ಆಗರ. ಮನಸ್ಸು ವಾಸ್ತವವನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಬೇಕು. ಪ್ರತಿನಿತ್ಯ ಹೊಸ ಆಯಾಮ, ಹೊಸ ನಿಗೂಢತೆ ಘಟಿಸುತ್ತಲೇ ಇರುವುದು. ಸುಮಾರು 20 ವರ್ಷಗಳ ಹಿಂದೆ HIV ಬಗ್ಗೆ ಪರಿಚಯ ಇರಲಿಲ್ಲ. ಆದರೆ ಇಂದು ಅಸಂಖ್ಯಾತ ಜನ ಈ ಭಯಂಕರ ರೋಗಕ್ಕೆ ತುತ್ತಾಗಿ ಮೃತ್ಯುಮುಖಿಯಾಗಿ ಕುಳಿತಿದ್ದಾರೆ. ದೇಹದೊಳಗೆ ಅನೂಹ್ಯ ರೀತಿಯಾಗಿ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಏನೇ ಬಂದರೂ ನಗುತ್ತಾ ಎದುರಿಸಬೇಕು.
ಅಂತಹ ಕಲೆ ಸಿದ್ಧಿಸಿದಾಗ ಒತ್ತಡ ನಮ್ಮ ಬಳಿ ಸೇರುವುದಿಲ್ಲ. ಆಗ ಬದುಕಿನ ವಾಸ್ತವಿಕತೆಯನ್ನು ಅರಿಯಲಾಗುತ್ತದೆ. ಭಯ ಎಂಬ ಭೂತದಿಂದ ನಾವು ನರಳಬೇಕಾಗಿಲ್ಲ. ಮನಸ್ಸು ಸದಾ ನಿಗೂಢತೆಯ ತುತ್ಪರೆಯಾಗುವುದು. ಭಾರತೀಯರು ಸನಾತನವಾದಿಗಳು, ಆಧ್ಯಾತ್ಮಿಕ ಚಿಂತಕರು. ಸಾಮಾನ್ಯವಾಗಿ ಎಲ್ಲರಿಗೂ ಸತ್, ಚಿತ್, ಆನಂದ ಎಂಬ ಮಾತುಗಳು ತಿಳಿದಿರುತ್ತದೆ. ಸತ್ ಎಂದರೆ ಸತ್ಯ, ಚಿತ್ ಎಂದರೆ ಶುದ್ಧವಾದ ಚಿತ್ತ, ಆನಂದ ಎಂದರೆ ಆತ್ಮತೃಪ್ತಿ. ಮೇಲಿನ ಎರಡಕ್ಕಿಂತ ಮೂರನೆಯದು ನಿಶ್ಚಿತ. ಆನಂದವನ್ನು ಎಲ್ಲರಿಗೂ ಅನುಭವಿಸಲು ಇಚ್ಛಿಸುತ್ತಾರೆ, ಆದರೆ ಸತ್ಯ ಶುದ್ಧ ಚಿತ್ತಿಯಿಂದ ಅನುಭವಿಸುವುದು ಆನಂದದ ಬೆಲೆ ದುಪ್ಪಟ್ಟು ಸತ್ಯ. ಶುದ್ಧ ಚಿತ್ತ ನಿಮ್ಮ ಅಂತರಂಗದೊಳಗೆ ಮನೆ ಮಾಡಿದ್ದರೆ ಆನಂದ ತಾನಾಗಿ ನಿಮ್ಮ ಬಳಿ ಲಭ್ಯವಾಗುವುದು. ಮನುಷ್ಯನ ದೇಹ ಯಾವಾಗಲೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತದೆ. ರೋಗದ ಬಗ್ಗೆ ಅಂತರಂಗದಲ್ಲಿ ಭಯ ಕಾಡುತ್ತಲೇ ಇರುವುದು. ಆರೋಗ್ಯ ಎಂಬುದು ಬೆಳಕು, ನೆರಳು, ನಡೆಯುವ ಹುಡುಕಾಟ. ಮನುಷ್ಯನ ಮನಸ್ಸಿನಲ್ಲಿ ಅಹಂ ಅನ್ನು ತೊಲಗಿಸಲು ಮಾತ್ರ ಒಂದೇ ಬೆರೆಯುವುದು ತನ್ನಂತೆ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡಿದಾಗ ಅಹಂ ಅಳಿಯಲು ನಾವು ಯಾರಿಗಾದರೂ ಸೇವೆ ಮಾಡಿದರೆ ಅದು ಪರಿಪರಿಯಾಗಿ ಮಾಡಿದ್ದಲ್ಲ, ನಾನು ನನಗಾಗಿ ಮಾಡಿಕೊಂಡ ಸೇವೆಯೆಂದು ಒಂದು ಬಾರಿ ಯೋಚಿಸಿ. ಆಗ ಮನಸ್ಸು ಪ್ರಶಾಂತವಾಗಿ ಅಹಮ್ಮನ್ನು ದೂರ ಮಾಡುವುದು. ನಮ್ಮನ್ನು ನಾವು ಪ್ರೀತಿಸಿಕೊಂಡರೆ ಪರರನ್ನು ಪ್ರೀತಿಸಿ. ಇಂತಹ ಭಾವನೆಗಳು ಮನಸ್ಸನ್ನು ಮುತ್ತಿದಾಗ ನಾವು ಸಮಾಜವನ್ನು ಸುಲಭವಾಗಿ ಸೇರಬಹುದು. ಬದುಕಿನ ನದಿ ಸಮಾಜದ ಸಾಗರವನ್ನು ಸೇರಿ ಸಮಾಜಮುಖಿ ಮುಖ್ಯವಾಹಿನಿಯಲ್ಲಿ ಬೆರೆತು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುವುದು. ಎಲ್ಲ ವರ್ಗದ ಜನರಿಗೂ ಬದುಕು ಸತ್ಯ ಎನಿಸುವುದು. ಅಂತಹ ಕಲ್ಪನೆಗೆ ಎಂತಹ ಮಧುರ! ನಿಜವಾಗಿಯೂ ಮನುಷ್ಯರ ನಡುವೆ ಇಂತಹ ಭಾಗ್ಯದ ನೆಲೆಸಿಕೊಳ್ಳಬೇಕು. ಧನ್ಯವಾದಗಳು.